ನಾಫೆಡ್ ಮೂಲಕ ಕೊಬ್ಬರಿ ಖರೀದಿಗೆ ಸೋಮವಾರದಿಂದ ನೋಂದಣಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆದರೆ ರೈತರು ಗಂಟೆಗಟ್ಟಲೆ ಇಲ್ಲಿ ಬಂದು ನಿಂತರು ಕಚೇರಿಗಳಲ್ಲಿ. ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಜೊತೆಗೆ ನೋಂದಣಿ ಆಗ್ತಾ ಇಲ್ಲ ಅನ್ನುವಂತಹ ಕೊರಗು ಹಾಗೂ ಅಪಸ್ವರ ರೈತರಿಂದ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನ್ ಎಡವಟ್ಟಾಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಸ್ಥಗಿತಗೊಂಡಿದ್ದ ಕೊಬ್ಬರಿ ಖರೀದಿ ಪುನರಾರಂಭ. ಖರೀದಿ ಕೇಂದ್ರಗಳ ಮುಂದೆ ರೈತರ ಜಮಾವಣೆ. ಅಕ್ರಮ ನೋಂದಣಿ ಹಾಗೂ ಸರ್ವರ್ ಸಮಸ್ಯೆಯ ಕಾರಣಕ್ಕಾಗಿ ಸ್ಥಗಿತಗೊಂಡಿದ್ದ ಕೊಬ್ಬರಿ ಖರೀದಿ ಸೋಮವಾರದಿಂದ ಪುನರಾರಂಭವಾಗಿದೆ. ಮುಖ್ಯ ಮಾರುಕಟ್ಟೆಯ ಪ್ರಾಂಗಣ, ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿ, ಅರಸೀಕೆರೆ, ಚನ್ನರಾಯಪಟ್ಟಣ ಸೇರಿದಂತೆ ಜಿಲ್ಲೆಯ ವಿವಿಧ ಖರೀದಿ ಕೇಂದ್ರಗಳಲ್ಲಿ ಐಡಿ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದೆ. ಮತ್ತೆಲ್ಲಿ ನೋಂದಣಿಯ ಪ್ರಕ್ರಿಯೆ ಸ್ಥಗಿತವಾಗುತ್ತೋ ಎಂಬ ಭೀತಿಯಿಂದ ರೈತರು ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿಕೊಳ್ಳಲಿಕ್ಕೆ ಊಟವನ್ನ ಬಿಟ್ಟು ಕೇಂದ್ರಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ರೈತರು ನಿಲ್ಲಲು ನೆರಳಿನ ವ್ಯವಸ್ಥೆ, ಕುಡಿಯುವ ನೀರು, ಊಟ ತಿಂಡಿ ಯಾವುದೇ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಕಲ್ಪಿಸಿಲ್ಲ. ಇದರ ಜೊತೆಗೆ ಎಲ್ಲಾ ನೋಂದಣಿ ಕೇಂದ್ರಗಳಲ್ಲಿ ಒಂದೇ ಕಂಪ್ಯೂಟರ್ ಸಿಸ್ಟಮ್ ಹಾಗೂ ಕಡಿಮೆ ಸಿಬ್ಬಂದಿ ಇರೋದ್ರಿಂದ ರಿಜಿಸ್ಟ್ರೇಷನ್ ಬಹಳ ತಡವಾಗ್ತಾ ಇದೆ. ಇದರಿಂದಾಗಿ ರೈತರು ಇಡೀ ದಿನ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವುದಕ್ಕೆ ಕೇಂದ್ರದ ಬಳಿಯೇ ಇರಬೇಕಾದಂತಹ ಸ್ಥಿತಿ ಎದುರಾಯಿತು. ಈ ಬಗ್ಗೆ ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಕೂಡ ಯಾವುದೇ ಸೌಲಭ್ಯ ಹಾಗೂ ತ್ವರಿತಗತಿಯಲ್ಲಿ ನೋಂದಣಿ ಮಾಡಿಸಿಕೊಳ್ಳಲಿಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂತೇಳಿ ಬೇಸರವನ್ನು ಹೊರಹಾಕ್ತಿದ್ದಾರೆ ರೈತರು. ಜನ ಬಂದಿದ್ದೀವಿ, ಒಂದೇ ಒಂದು ಕಾರ್ಡ್ ಕೊಟ್ಟಲ್ಲ. ಬೆಳಗ್ಗೆಯಿಂದ 4 ಸರಿ ನಿಂತು ವಾಪಸ್ ನುಗ್ಗ್ಯಾರ ನಮ್ಮನ್ನ. ದೌರ್ಜನ್ಯ ಉಡಾಪೆ ಜಾಸ್ತಿ, ದೌರ್ಜನ್ಯ ಜಾಸ್ತಿ. ಬಾಯಿ ಬಂದಾಗ ಮಾತಾಡೋದು, ಉಲ್ಟಾವರಿ ಮಾಡೋದು, ತೆಳ್ಳು ಕಳ್ಸೋದು ಇದೇ ಐತೆ. ವಯಸ್ಸಾದ್ರ ಗತಿ ಅನ್ನುವಾಗ ಕೇಳಿಸ್ತಾರೆ ನಾವು. ಇತ್ತ ರೈತರ ಸಮಸ್ಯೆಯನ್ನು ತಿಳಿದಂತಹ ಶಾಸಕ KM ಶಿವಲಿಂಗೇಗೌಡರು ಅರಸೀಕೆರೆ ನಗರದ APMCಗೆ ಭೇಟಿ ಕೊಟ್ಟು ರೈತರ ಸಮಸ್ಯೆಗೆ ಸ್ಪಂದಿಸಿದ್ರು. ಎಲ್ಲರಿಗೂ ಕುಡಿಯುವ ನೀರು ಹಾಗೂ ಊಟದ ವ್ಯವಸ್ಥೆ ಮಾಡಿಸಿದ್ರು. ಕೂಡಲೇ ಜಿಲ್ಲಾಧಿಕಾರಿ ಸತ್ಯಭಾಮಗೆ ಕರೆ ಮಾಡಿ ಮತ್ತೆರಡು ಕೌಂಟರ್ ತೆರೆಯುವಂತೆ ಸೂಚನೆ ಕೊಟ್ಟರು. ಕಳೆದ 3 ದಿನಗಳಿಂದ ಹಾಸನ ಜಿಲ್ಲೆಯ ವಿವಿಧೆಡೆ ಕೊಬ್ಬರಿ ಖರೀದಿ ನೋಂದಣಿಗೆ ರೈತರು ಹಾಗೂ ಮಹಿಳೆಯರು ಮುಗಿಬಿದ್ದಿದ್ದು, ಮುಂಜಾನೆಯಿಂದಲೇ ಖರೀದಿ ಕೇಂದ್ರಗಳ ಮುಂದೆ ಸರತಿ ಸಾಲಿನಲ್ಲಿ ನೂರಾರು ರೈತರು ನಿಲ್ಲೋದು ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ಇನ್ನಾದ್ರೂ ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ಅನ್ನದಾತರ ನೆರವಿಗೆ ಧಾವಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.